ಅಣ್ಣ ತಂಗಿ ಅಲ್ವಾ, ಅಕ್ಕ ತಮ್ಮ, ಅಕ್ಕ ತಮ್ಮ ಅಲ್ವಾ, ಮಾಡ್ತಾರೆ. ನಾವ್ ಯಾಕೆ ಅದ್ರ ಬಗ್ಗೆ ಮಾತಾಡೋದು? ಅಕ್ಕ ತಮ್ಮ ಈಗ ಒಂದಾಗಿದ್ದಾರೆ. ಹೋದ್ ಚುನಾವಣೆಯಲ್ಲೇ ಒಂದಾಗಿದ್ರೆ ಚೆನ್ನಾಗಿರೋದು, ಈಗ ಒಂದಾಗಿದ್ದಾರೆ, ಮಾಡ್ಲಿ. ಸುಮಲತಾ ಕೊಟ್ಟಿಲ್ಲ ಅಂತ ತಾನೇ ಹೇಳ್ತಾ ಇರೋದು, ನಾನೇ ಗೆದ್ದೆ ಅಂತ ಹೇಳ್ತಾ ಇದಾರಲ್ಲ. ಯಾಕೆ ಈಗ ಈ ಮುಗಿದ ಅಧ್ಯಾಯ. ಈಗ ತಮ್ಮನ ಪರ ಅಕ್ಕ ಇದ್ದಾರೆ, ಅವ್ರ ಚುನಾವಣೆ ಅವ್ರದ್ದು, ನಮ್ಮ ಚುನಾವಣೆ ನಮ್ಮದು. ಒಂದ್ ಕಡೆ ಏನ್ ಚರ್ಚೆ ಆಗ್ತಾ ಇದೆ ಅಂದ್ರೆ ಸರ್, ಅಂಬರೀಶ್ ಬೆಂಬಲಿಗರು ಅಥವಾ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ಅವರು ಗುಡ್ ಪಾಯಿಂಟ್. ಅಂಬರೀಶ್ ಅಣ್ಣನ ಅಭಿಮಾನಿಗಳು ರಕ್ತ, ದೇಹ, ಮನಸ್ಸು ಕಾಂಗ್ರೆಸ್. ಅಂಬರೀಶ್ ಅಣ್ಣನ ಅಭಿಮಾನಿಗಳು ಕಾಂಗ್ರೆಸ್ ಪರ ಇದ್ದಾರೆ. ಯಾಕಂದ್ರೆ ಅಂಬರೀಶ್ ಅಣ್ಣ ಅವ್ರು ಬದುಕಿರೋವರೆಗೂ ಕಾಂಗ್ರೆಸ್ ಇರಾಗೆ ಇದ್ದಿದ್ದು. ಕಾಂಗ್ರೆಸ್ ಅಂಬರೀಶ್ ಅಣ್ಣ ಅವ್ರನ್ನ ಕೇಂದ್ರ ಮಂತ್ರಿ ಮಾಡ್ತು, ರಾಜ್ಯದಲ್ಲಿ ಮಂತ್ರಿ ಮಾಡ್ತು, ಅವ್ರನ್ನ ಕಾಂಗ್ರೆಸ್ ಪಕ್ಷ ಇಲ್ಲಿ MP ಮಾಡಿತ್ತು. ಅದರಿಂದ ಅವರ ಅಭಿಮಾನಿಗಳು ಮತ್ತೆ ತಮ್ಮ ಅಕ್ಕನ ಪರ ಕಳೆದ ಚುನಾವಣೆಯಲ್ಲಿ ಏನೇನ್ ಮಾತಾಡಿದ್ರು ಅನ್ನೋದು ದಾಯಾದಿ ಕಲಹ, ಕುಟುಂಬ ಏನೇನ್ ಮಾತಾಡಿದ್ರು ಅನ್ನೋದು ಏನು ಮರ್ತೋಗಿರ್ತಾರೆ ಅಂಬರೀಶ್ ಅಣ್ಣನ ಅಭಿಮಾನಿಗಳು. ಏನ್ ಮಾತಾಡಿದ್ರು, ಎಷ್ಟು ಕಿರುಕುಳ ಕೊಟ್ರು. ಅರೆ ನನ್ನ ಮನೆಗೆ IT ED ಲಾಸ್ಟ್ ದಿನ 100 ಪೊಲೀಸರು ನನ್ನ ಮನೆ ಸುತ್ತಾ ಇದ್ರು. ನಿಮ್ಮಲ್ಲೂ ವಿಡಿಯೋ ಇದೆ. ಏನೇನೆಲ್ಲ ಕಾಟ ಕೊಟ್ಟಿದ್ ಮರ್ತೋಗ್ಬಿಡ್ತಾರ. ತಮ್ಮ ಏನೇನ್ ಕಾಟ ಕೊಟ್ರು ಅಕ್ಕನಿಗೆ ಅನ್ನೋದೆಲ್ಲ ಮರ್ತೋಗ್ಬಿಡ್ತಾರೆ. ಅಂದ್ರೆ ಬ್ರೈನ್ ನಿಷ್ಕ್ರಿಯ ಆಗ್ತು ಅಂತ ಅಂಬರೀಶ್ ಅಣ್ಣನ ಅಭಿಮಾನಿಗಳು, ಅವರ ಬೆಂಬಲಿಗರು ಕಾಂಗ್ರೆಸ್ ಪರ ಇರ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಅವ್ರ ಲೆಕ್ಕಾಚಾರ ಸುಳ್ಳಾಗ್ಬೋದಾ ಸರ್? ಅಂದ್ರೆ ಅವರೆಲ್ಲ ಏನ್ ಅನ್ಕೊಂಡಿದ್ರೆ JDS ಸಿಕ್ಕಾಬಿಡೋದು, ಕುಮಾರಸ್ವಾಮಿ ವೋಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದಾರೆ ಸರ್. ಇದಕ್ಕೆಲ್ಲ ಉತ್ತರ ಜೂನ್ 4ನೇ ತಾರೀಕು ಜನ ಕೊಡ್ತಾರೆ. 26ನೇ ತಾರೀಕು ಈ ತಿಂಗಳು ಕೊಡೋ ತೀರ್ಪು ಜೂನ್ 4ನೇ ತಾರೀಕು ಗೊತ್ತಾಗ್ತದೆ. ನಮ್ಮ ವೆಂಕಟರಮಣೇಗೌಡರು 2 ಲಕ್ಷಕ್ಕೂ ಅಧಿಕ ಮತಗಳಿಂದ ಗೆಲ್ತಾರೆ. ಹೇಗ್ ಗೆಲ್ತಾರೆ, ಏನ್ ಗೆಲ್ತಾರೆ ಅನ್ನೋದನ್ನ 4ನೇ ತಾರೀಕು ಇಲ್ಲೇ ಬನ್ನಿ ನಾನು ಹೇಳ್ತೀನಿ. ಗೆಲ್ಲೋದು ಗ್ಯಾರಂಟಿ. ಜನ ಗ್ಯಾರಂಟಿ ಒಪ್ಕೊಂಡಿದ್ದಾರೆ. ಕರೆಂಟ್ ಬಿಲ್ ಫ್ರೀ, ಬಸ್ ಫ್ರೀ, ಅಕ್ಕಿ ಫ್ರೀ, 2000 ಫ್ರೀ. ಅದರಿಂದ ನಾವು ಗೆಲ್ತೀವಿ.